ಹಲೋ, ಹಾಂ ಏನಮ್ಮ, ಅದೇ ಮೇಲೆ ಬಂದಿದ್ದೀನಿ ಆಡಿಷನ್ನು. ಯಾರೊಬ್ರು ಕೂತಿದ್ದಾರೆ ಮಾಸ್ಕ್ ಹಾಕ್ಕೊಂಡು, ಮುಖನೂ ಗೊತ್ತಾಗ್ತಿಲ್ಲ. ಮಾಡ್ತಾರೆ. ಏನು ಕರ್ಮ ಮಾಡೋದಿಲ್ಲ. ನಮ್ಮ ಪ್ರೇಮ್ ಸರ್ದು ಕೇಳಿ ಸಿನಿಮಾ ಬೆಂಗಳೂರಿನ ರೀಕಟ್ ಮಾಡಿದ್ದಾರೆ, ದೊಡ್ಡದಾಗಿ ಸೆಟ್ ಹಾಕಿದ್ದಾರೆ. ನೀವು ಸೀಗಳು ನೋಡಿದ್ರೆ ನೀವು ಶಾಕ್ ಆಗ್ತೀರ. ಮಾಡಪ್ಪ ಏನು ಮಾಡ್ತೀವಿ ಮಾಡು ಅಂತ. ಎಂತ ಮಾರೆ, ಹೌದಾ ಮಾರೆ, ಈ ಥರ ಅವ್ರೊಬ್ರು ಫೋನಲ್ಲಿ ಮಾತಾಡ್ರೆ ನಂಗೆ ನೋಡಿ ಭಯ ಆಯ್ತು. ನಂಗೆ ಆಗಲ್ಲ ಇವ್ರನ್ನ ಫೇಸ್ ಮಾಡ್ಲಿಕ್ಕೆ ಅಂತ ಹತ್ತು ಬಿಟ್ಟಿದ್ದೀನಿ ಒಂದ್ಸಲ ರಾತ್ರಿ. ಅಲ್ಲೆಲ್ಲ ಒಂಥರ ನೋಡುವಾಗ ಅನುಷ್ಕಾ ನೋಡಿದಾಗ ಒಂಥರ ಆಸೆ ಆಗುತ್ತೆ. ನಾವು ಹೋಗ್ಬೇಕಲ್ಲ ಅವ್ರ ಪಕ್ಕ ನಿಂತು, ನಾವು ನಿಲ್ಬೇಕು. ಒಟ್ರಷ್ಟು ಅದು ಹೇಳಕ್ಕಾಗಲ್ಲ. ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಸಿಕ್ತಿದ್ರು ನಾನು ಬಹಳ ಖುಷಿ ಪಡ್ತಿದ್ದೆ. ಬಹಳ ಆಸೆ ಇತ್ತು ನನಗೆ ಕಾಂತಾರ ನೋಡಿದಾಗ, ಸಿನಿಮಾ ನೋಡಿದಾಗ. ಹೊಡೆಯಿಂದೆಲ್ಲ ಒಳ್ಳೆ ಜಲಪಾತ ತರ ಹೋಗ್ತಿರುತ್ತೆ ಬೇವರು. ಏನ್ ಬೇರೆ ಕೆಲಸ ಇಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಅವರು ಇದ್ದಾರೆ. ಸರ್, ಇಷ್ಟು ದಿನ ಟಿವಿಲಿ ನಗಿಸ್ತಾ ಇದ್ರಿ, ಇವತ್ತು ಡೈರೆಕ್ಟ್ ಆಗಿ ಎಷ್ಟು ನಗ್ತಾ ಗೊತ್ತಿಲ್ಲ ಇಂಟರ್ವ್ಯೂ ನಲ್ಲಿ. ವೆಲ್ಕಮ್ ಟು ಶೋ. ವೆಲ್ಕಮ್. ನಿಮ್ಗೆ ವೆಲ್ಕಮ್. ಹೇಗಿದ್ರಾ? ಸೂಪರ್ ಆಗಿದ್ದೀನಿ ನೋಡಿ. ಸೂಪರ್ ಆಗಿ, ಚೂರು ಜಾಸ್ತಿ ಟ್ಯಾನ್ ಆಗಿದ್ದೀನಿ, ಅದು ಬಿಟ್ರೆ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಸಮ್ಮರ್ ಅಂತಲ್ಲ, ಔಟ್ಡೋರ್ ಶೂಟ್ ಅಲ್ವಾ. ಬಿಸಿಲಿಗೆ, ಶೆಕೆಗೆ ಯಾವ ಕ್ರೀಮ್ ವರ್ಕೌಟ್ ಆಗ್ತಿಲ್ಲ, ಯಾವ ಫೇಶಿಯಲ್ ವರ್ಕೌಟ್ ಆಗ್ತಿಲ್ಲ. ಏನು ಮುತಾನು ಮುಟ್ಟಿ ಇದೆಲ್ಲ ಹಾಕಿ ಹೋಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಕಾಮಿಡಿ ಕಿಲಾಡಿಗಳು ಪೂರ್ತಿ ಎ ಸಿನಲ್ಲಿ ಇಂಡೋರ್ ಸೆಟ್ ಅಲ್ಲಿ ನಡೀತಿತ್ತ? ಅಲ್ಲಿ ಇಲ್ಲ, ಅದು ಏನು ಎ ಸಿ ಹಾಕಿದ್ರು ನಿಮ್ಗೆ ರೋಲ್ ಆಗುವಾಗ ಎ ಸಿ ಆಫ್ ಮಾಡ್ತಾರೆ ಕಂಪ್ಲೀಟ್ ಫುಲ್. ಅಷ್ಟು ಲೈಟ್ಗಳಿರುತ್ತೆ, ಎಲ್ಲೆಲ್ಲಿಂದ ಬೇವರೆಲ್ಲ ಹೋಗ್ತಿರುತ್ತೆ. ತೊಡೆಯಿಂದೆಲ್ಲ ಒಳ್ಳೆ ಜಲಪಾತ ತರ ಹೋಗ್ತಿರುತ್ತೆ ಬೇವರು. ಇಷ್ಟು ದಿನ ನೀವು ಇಂಟರ್ವ್ಯೂ ನಲ್ಲಿ ಸಿಕ್ಕಿಲ್ಲ, ಈಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಪ್ರಾಬ್ಲಮ್ ಯಾವ ಇಂಟರ್ವ್ಯೂಸ್ ಅಲ್ಲಿ ಜಾಸ್ತಿ ನೋಡಿಲ್ಲ ನಿಮ್ಮನ್ನ. ಇಲ್ಲ. ತುಳುನಾಡು ಕೋಸ್ಟಲ್ ಸೈಡ್ ಅಲ್ಲಿ ಹುಟ್ಟಿ KFI ಅಲ್ಲಿ ಒಂದು ಕಾಮಿಡಿಯನ್ ಆಗಿ ಸ್ಥಾನ ತಗೊಳ್ಳೋದು ಎಷ್ಟು ಈಸಿ ಆಗಿತ್ತು, ಇಲ್ಲ ಎಷ್ಟು ಕಷ್ಟವಾಗಿತ್ತು? ಈಸಿ ಕಷ್ಟ ಅನ್ನೋದಕ್ಕಿಂತ ಒಂಥರ ಹೌದು ಒಂಥರ ಖುಷಿನೇ ಇದೆ ಅಣ್ಣ ಅದರಲ್ಲಿ. ಯಾಕಂದ್ರೆ ಊರಲ್ಲಿ 10th ಮುಗಿಸಿದ ತಕ್ಷಣ ನಂಗಂದ್ರೆ ಸ್ಕೂಲಿಂದ ಆಸೆ ಇತ್ತು ನಾಟಕಗೆಲ್ಲ ಸೇರ್ಬೇಕು ಅಂತ. ಬಟ್ ಮನೇಲಿ ಹೇಳಕ್ಕಾಗಲ್ಲ, ಸಪೋರ್ಟ್ ಮಾಡಲ್ಲ. ಅಪ್ಪ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಸಪೋರ್ಟ್ ಮಾಡಲ್ಲ. ನಾನಾದ್ರೂ ಸುಮ್ಮನೆ ತಡ್ಕೊಂಡು ಸುಮ್ಮನೆ ಇದ್ದೆ. ಇಲ್ಲ, ಆಗುತ್ತೆ. ಸೊ 10th ಮುಗಿದ ತಕ್ಷಣ ನನ್ನ ಕೈಯಲ್ಲಿ ಕಂಟ್ರೋಲ್ ಇಲ್ಲ. ನನ್ನೊಂದು ನಾಟಕ ಟೀಮಿಗೆ ಸೇರ್ಸಪ್ಪ, ಸುಮ್ಮನೆ ನಿನ್ನ ನಾಟಕ ಏನು ಮಾಡ್ತೇವೆ, ಓದು ನಾಟಕ ಮಾಡ್ಕೊಂಡು ಏನು ಮಾಡ್ತೇವೆ, ಬೈದ್ರು. ಇಲ್ಲ ಪ್ಲೀಸ್ ನಾನು ನಾಟಕ ಸೇರಬೇಕು, ಪ್ಲೀಸ್ ಅಂತ ತಲೆ ತಿಂದೆ. ಆಮೇಲೆ ಬ್ಯಾಕ್ ಡ್ರಾಪಲ್ಲಿ ನಾನೇ ವರ್ಕ್ ಮಾಡ್ತಿದ್ದೆ. ಅಂದರೆ ನಾಟಕ ಟೀಮ್ ಯಾರಾದಿದ್ರೆ ಅವ್ರ ಜೊತೆ ನಾಟಕದಲ್ಲಿ ಚಾನ್ಸ್ ಕೊಡಿ, ನಾನು ಬರ್ತೀನಿ ಅಂತ. ಸೊ ಅಪ್ಪನ ಪಾಪ ಅವರು ಮುಂದೆ ಬೈತಿದ್ರು, ಬಟ್ ಹಿಂದೆ ಅವರು ಸಪೋರ್ಟ್ ಮಾಡ್ತಿದ್ರು. ಅವರು ಕೇಳ್ತಿದ್ರು, ಮಗ ಹಿಂಗೆ ಮಾಡ್ತಾನಂತೆ, ಚಾನ್ಸ್ ಇದ್ರೆ ಕೊಡಿ. ಸೊ ಇಲ್ಲ, ಒಂಚೂರು ಟೈಮ್ ಕಷ್ಟ ಇತ್ತು, ಯಾರು ಚಾನ್ಸ್ ಕೊಟ್ಟಿಲ್ಲ. ಬಟ್ ಆದರೂ ಆಗ ಒಬ್ಬರು ಸುಮ್ಮನೆ ಒಂದು ಬಿಲ್ಡಿಂಗಲ್ಲಿ ಸೈಬರ್ಗೆ ಹೋಗಿದ್ದೆ ನಾನು. ಸೈಬರ್ಗೆ ಹೋದಾಗ ಅಲ್ಲೊಬ್ರು ಇದ್ರು, ನಮ್ದು ನಾಟಕ ಟೀಮಲ್ಲಿ ಇದೆ ಅಂತ ಹೇಳಿದ್ರು. ಹೌದಾ, ಹಾಗಾದ್ರೆ ನಮಗೊಂದು ಚಾನ್ಸ್ ಕೊಡಿ ಸರ್, ನಂಗೆ ಹಿಂಗೆ ಆಸೆ ಇದೆ, ನಾನು ಏನು ಮಾಡ್ತೀನಿ, ಏನು ಕೊಟ್ಟರು ಮಾಡ್ತೀನಿ, ಎಷ್ಟು ದೂರ ಇದ್ದರೂ ಪ್ರಾಕ್ಟೀಸಿಗೆ ಬರ್ತೀನಿ ಎಲ್ಲ ಹೇಳ್ತಿದ್ದೆ. ಆಯಿತು, ಸರಿ, ಓಕೆ, ನಾನು ಹಾಗಾದ್ರೆ ಮಾತಾಡ್ತೀನಿ ಅಂತ ಹೇಳಿದ್ರು. ಮತ್ತು ಸಂಜೆ ಫೋನ್ ಮಾಡಿದ್ರು, ನೆಕ್ಸ್ಟ್ ಡೇ ಹೊಸ ನಾಟಕ ಸ್ಟಾರ್ಟ್ ಬಾ ಅಂತ ಹೇಳಿದ್ರು. ಸೊ ಹೋದೆ. ಲೇಡಿ ಫಸ್ಟ್ ನನಗೆ ಸಿಕ್ಕಿದ್ದೆ ಒಂದು ನರ್ಸ್ ಕ್ಯಾರೆಕ್ಟ್ರು ನಾಟಕದಲ್ಲಿ. ಸೊ ಮಾಡಿದೆ. ಆಮೇಲೆ ಅವ್ರ ಜೊತೆ ಚಿಕ್ಕ ಟೀಮ್ ಅದು, ಅವ್ರ ಜೊತೆನೂ ಚಿಕ್ಕದಿರ್ಬೋದು, ನನಗೆ ದೊಡ್ಡದು. ಯಾಕಂದ್ರೆ ಅವ್ರು ನನ್ನ ಗಾಡಿನ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನನ್ನ ಗಾಡಿ ಮೋಸ್ಟ್ಲಿ ಇಷ್ಟು ದೂರ ಬರ್ತಿರ್ಲಿಲ್ಲ. ಮೊದಲನೇ ಅವಕಾಶ. ದಿನಕರಣ್ಣ ಅಂತಿದ್ರು, ಕರ್ಕೊಂಡೋದ್ರು. ಅಲ್ಲೊಂದೆರಡು ಡ್ರಾಮಾ ಮಾಡಿದೆ. ಅಲ್ಲಿ ನೋಡಿದ ತಕ್ಷಣ ದೊಡ್ಡ ಟೀಮ್ ಅವರು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬನ್ನಿ ಅಂತ. ಅಷ್ಟರಲ್ಲಿ ಮಂಗಳೂರಲ್ಲಿ ನಮ್ಮ ಟಿವಿ ಅಂತ ಚಾನಲ್ ಇದೆ, ಬಲಿ ತಿಳಿಪಲೆ ಅಂತ. ಸೇಮ್ ಕಾಮಿಡಿ ಶೋ, ನಾವೇನು ಕಾಮಿಡಿ ಕಿಲಾಡಿ ಮಾಡ್ತೀವಿ, ಸೇಮ್ ಆ ಥರನೇ ಶೋ ನಡೀತೀವಿ. ಸೊ ಅಲ್ಲೂ ಟೀಮ್ ಕೊಟ್ವಿ, ಕಲಾಂಜಲಿ ಆರ್ಟ್ಸ್ ಅಂತ. ಸೊ ಫೈನಲ್ ಟಾಪ್ 4th ಏನೋ ಬಂತು ನಮ್ಮ ಟೀಮು. ಸೊ ಅಲ್ಲಿಂದ ನೋಟಿಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಹಿಂಗಿದ್ದಾರೆ. ಸೊ ಅಲ್ಲಿಂದ ಸಿನಿಮಾಗಳು, ತುಳು ಸಿನಿಮಾದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ತು. 5-6 ಸಿನಿಮಾಗಳನ್ನ ಮಾಡಿದ್ದೀನಿ ಕಾಮಿಡಿ ಕಿಲಾಡಿಗಳಿಗಿಂತ ಮುಂಚೆನೆ ಮಂಗಳೂರಲ್ಲಿ. ಸೊ ಆಗಿದ್ದಾಗ ಈ ಚಾನಲಲ್ಲಿ ಸೀಸನ್ 1 ಆಡಿಷನ್ ಅಂತ ಶುರು ಮಾಡಿದ್ರು. ಆಡಿಷನ್ ಹೋಗ್ಬೇಕಲ್ವ ಅಂತ ಆಡಿಷನ್ಗೆ ಸೀಸನ್ 1ಗೆ ಶಾರದಾ ವಿದ್ಯಾಲಯ ಸ್ಕೂಲಲ್ಲಿ ಫಸ್ಟ್ ಆಡಿಷನ್ ಇರೋದು. ಗೇಟ್ವರೆಗೆ ಹೋಗಿದ್ದೀನಿ ಅಣ್ಣ. ಗೇಟ್ವರೆಗೆ ಬೈಕಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋದ ತಕ್ಷಣ ಒಂಥರ ಭಯ ಆಯ್ತು ನನಗೆ, ಇವರೆಲ್ಲ ನಮ್ಗೆ ಚಾನ್ಸ್ ಕೊಡ್ತಾರ, ಸುಮ್ಮನೆ ಇದೆಲ್ಲ ನಮಗೆ ಚಾನ್ಸ್ ಕೊಡಲ್ಲ. ಬಟ್ ನನಗೂ ಹಂಗೆಲ್ಲ ಮಾಡೋಕ್ಕೂ ಆಗಲ್ಲ, ಆ್ಯಕ್ಟಿಂಗು ಕನ್ನಡ ಹಂಗೆ. ಯಾಕಂದರೆ ಅವರು ಆ ಪ್ರೊಡಕ್ಷನ್ ಅವರು ನಮ್ಮ ಕಡೆ ಎಲ್ಲ ತುಂಬ ಸಾಫ್ಟಾಗಿ ಮಾತಾಡೋದು ಕನ್ನಡ. ಎಂತ ಮಾರೆ, ಹೌದಾ ಮಾರೆ, ಈ ಥರ ಅವರೊಬ್ರು ಫೋನಲ್ಲಿ ಮಾತಾಡ್ರೆ ನಂಗೆ ನೋಡಿ ಭಯ ಆಯ್ತು. ಅಯ್ಯೋ, ಹಿಂಗೆಲ್ಲ ಮಾತಾಡ್ತಾರೆ, ಹಿಂಗೆ ನಾನು ಹೆಂಗೆ ಅಲ್ಲೋಗಿ ಮಾತಾಡ್ತೀನಿ, ನನಗೆ ದೇವರನಾಗ ಆಗೋದಿಲ್ಲ. ಮತ್ತು ಕಾದೆ
ಮತ್ತಿನ್ನೊಬ್ಬ ಯಾರಿಗೋ ಪ್ರೊಡಕ್ಷನ್ ಅವ್ರು ಬೈಕೊಂಡು ಹೋಗ್ತಿದ್ದಾರೆ ಜೋರಾಗಿ. ಬೇಡ, ಗಾಡಿ ಸ್ಟಾರ್ಟ್ ಮಾಡಿದೆ, ಸೀದಾ ಉಲ್ಟೋದು ನಾಟಕ ಪ್ರಾಕ್ಟೀಸ್ಗೆ ಹೋದೆ ನಾನು. ಇದೆಲ್ಲ ನಮ್ಗೆ ಸೂಟ್ ಆಗಲ್ಲ ಅಂತ ಆಯಿತು. ಸೆಲೆಕ್ಷನ್ ಎಲ್ಲ ಆಯಿತು. ಟಿ ವಿಲಿ ನೋಡ್ತೀನಿ ಬೆಳ್ತಂಗಡಿ ಇಬ್ರು ನಮ್ಮ ಹಿತೇಶ್ ಮತ್ತೆ ಅನೀಶ್ ಇದ್ದಾರೆ. ಅಲ್ಲಿ ನಂಗೆ ಹೊಟ್ಟೆ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯೋ ಮಿಸ್ ಮಾಡಿದೆ, ನಾನು ಬಿಡಬಾರ್ದಿತ್ತು, ಹೋಗ್ಬೇಕಿತ್ತು, ಏನಾದರೂ ಒಂದು ಆಗ್ತಿತ್ತು. ಇವ್ರು ಯಾರು ಬಂದ್ಬಿಟ್ರಿ ಇಬ್ರು, ನಾನು ಚಾನ್ಸ್ ಮಿಸ್ ಮಾಡಿದೆ ಅಂತ ಅವ್ರು ನೋಡಿದ ನೆಕ್ಸ್ಟ್ ಡೇನೆ ನಾನು ರೆಡಿ ಆಗಲಿ ಸ್ಟಾರ್ಟ್ ಮಾಡಿದೆ. ಸೀಸನ್ 2 ಏನಿದ್ರು ಅಂದ್ರೆ ನೆಕ್ಸ್ಟ್ ಡೇನೆ 1 ವರ್ಷ ಏನಿದೆ ನೋಡಿ, ಅದು ಸೀಸನ್ ಮುಗಿಯೋವರೆಗೂ ಮೆಂಟಲ್ ಫಿಕ್ಸ್ ಆಗಿ ಹೋಗ್ಲೇಬೇಕು, ನಾನು ಮಾಡ್ಲೇಬೇಕು, ಸೆಲೆಕ್ಟ್ ಆಗ್ಲೇಬೇಕು, ಈ ತರ. ಅದ್ರ ಮಧ್ಯ ಈ ಶೋಸ್ ಎಲ್ಲ ನೋಡ್ತಿದ್ವಲ್ಲ ಸ್ಕೂಲಲ್ಲಿ ಎಲ್ಲ ಇದ್ದಾಗ, ಈ ಸರಿಗಮಪ, ಆಮೇಲೆ ಈ ಡ್ಯಾನ್ಸ್ ಶೋ ಎಲ್ಲ ಚಾನಲ್ ಇದು. ಸೊ ಅಲ್ಲೆಲ್ಲ ಒಂಥರ ನೋಡುವಾಗ ಅನುಷ್ಕಾ ನೋಡಿದಾಗ ಒಂಥರ ಆಸೆ ಆಗುತ್ತೆ, ನಾವು ಹೋಗ್ಬೇಕಲ್ಲ ಅವ್ರ ಪಕ್ಕ ನಿಂತು, ನಾವು ನಿಲ್ಬೇಕು, ನಾವು ಆಕ್ಟ್ ಮಾಡ್ಬೇಕು ಒಂಥರ. ಸೊ ಸೀಸನ್ 2ಗೆ ಏನ್ ಮಾಡಿದೆ, ಫಸ್ಟೇ ಅವರು ಬರೋಕ್ಕಿಂತ ಮುಂಚೆನೆ ಬೆಳಿಗ್ಗೆ ಹೋಗಿ 5 ಗಂಟೆಗೆ ನಿಂತಿದ್ದೇನೆ ಸ್ಕೂಲ್ ಮುಂದೆ. ಯಾರು ಇಲ್ಲ, ನಾನೊಬ್ಬನೇ. 6-7 ಗಂಟೆ ಆಗೋಗಿ ಶುರು ಆಯ್ತು ನೋಡಿ ಲೈನು. ಆಗ ಬೇರೆ ಸೀಸನ್ 1 ಇದೆ ನೋಡಿ, ಹಿಟ್ ಸೀಸನ್ 2ಗೆ ಪೀಕಲ್ಲಿದೆ. ಏನು ಕಂಟೆಸ್ಟೆಂಟ್ಸ್, ಏನು ಆಡಿಷನ್, ನೆಕ್ಸ್ಟ್ ಲೆವೆಲ್. ನಾನು ಫಸ್ಟ್ ಬಂದೆ, ನಾನು ನಿಂತಿರೋದು ನಿಮಗೆ ಕಾಲೇಜಿಂದ ಹೊರಗಡೆ ಲೈನಲ್ಲಿ. ಆಗೋಗ ಮಧ್ಯಾಹ್ನ ಆಗಿದೆ. ಸೊ ಆಗ ನಮ್ಮ ಸತೀಶ್ ಸರ್ ಅಂತಿದ್ರು, ಗಡ್ಡ ಸತೀಶ್ ಸರ್ ಅಂತ. ಸೊ ಅವ್ರು ಆಡಿಷನ್ ತಗೊಳ್ಳಿಕ್ಕೆ 1.5 hour ಬಿಟ್ಟಿಲ್ಲ. ಎಂಡಿ ರುಬ್ಬಿ ಅದು ಮಾಡು, ಕೋಳಿ ಈಗ ಮೊಟ್ಟೆ ಆಗಬೇಕು, ಮೊಟ್ಟೆ ತೆಗಿ, ಹೊಟ್ಟೆ ಕೈ ಹಾಕು, ಅದು ಮಾಡು, ಇದು ಮಾಡಿ ಎಲ್ಲ ಮಾಡಿದ್ರೆ ಹೊರಗಡೆ ಬಂದುವಾಗ ಫುಲ್ಲು ಸ್ವೆಟ್ ಆಗಿ ಅಪ್ಪ ಮುಗೀತಾ ಅಂತ. ಬಟ್ ಅಲ್ಲೊಬ್ರು ಪ್ರೊಡಕ್ಷನ್ ಅವ್ರು ನಂಗೊಂದು ಲಿಂಕ್ ಕೊಟ್ಟಿದ್ರು. ಅಂದರೆ ಅವ್ರಿಗೇನೋ ನೋಡಿ ಖುಷಿಯಾಗಿ, ನೀನು ಸಿಗ್ತೀಯ ಮಗ, ನೀನು ಬೆಂಗಳೂರಲ್ಲಿ ಸಿಗ್ತೀಯ, ನೀನು ಪಕ್ಕ ಸೆಲೆಕ್ಟ್ ಆಗ್ತೀಯ, ಹೋಗಿಸ್ಬಿಡ್ಬೇಡ, ನೆಕ್ಸ್ಟ್ ರೌಂಡ್ನ ಪಕ್ಕ ಕರೀತಾರೆ ಮಾಡು ಅಂತ ಯಾರು ಪ್ರೊಡಕ್ಷನ್ ಅವ್ರು ಹೇಳಿದಷ್ಟು. ಸೊ ಅವ್ರು ಹೇಳಿದ್ರು ನನಗೆ. ಸೊ ಅಲ್ಲಿಂದ ಒಂಚೂರು ನನಗೊಂಚೂರು ಧೈರ್ಯ, ನಾನು ಸೆಲೆಕ್ಟ್ ಆಗ್ತೀನಿ, ಓಕೆ ಡನ್. ಸೆಕೆಂಡ್ ಸೀಸನ್ ಆಡಿಷನ್ ಸೆಕೆಂಡ್ ರೌಂಡಿಗೆ ಕರೆದ್ರು. ಸೆಕೆಂಡ್ ರೌಂಡಿಗೆ ಬಂದು ಬೆಳಿಗ್ಗೆನೆ ಬಂದಿದ್ದೀನಿ. ನನಗೆ ಬೆಂಗಳೂರು ಬೇರೆ ಫಸ್ಟು, ನಾನು ಬೆಂಗಳೂರು ನೋಡೇ ಇಲ್ಲ ಲೈಫಲ್ಲಿ. ನೋಡಿದ್ದು TV9ನಲ್ಲಿ ಒಂದು ಸೈಡ್ ನ್ಯೂಸ್ ಆಗ್ತಿದೆ, ಇನ್ನೊಂದು ಬ್ಲಾಕಲ್ಲಿ ಮೆಜೆಸ್ಟಿಕ್ ಇದು ಸರ್ಕಲ್ ಒಂದು ಫೋಟೋ ಹಾಕ್ತಾರೆ ಗೊತ್ತಾ, ಅದು ಮಾತ್ರ ನೋಡಿದ್ದು. ಡೈರೆಕ್ಟ್ ಬೆಂಗಳೂರು ಬಂದಿದ್ದೆ ಕಾಮಿಡಿ ಕಿಲಾಡಿಗಳಿಗೋಸ್ಕರ. ಅದಕ್ಕೋಸ್ಕರ. ನನಗೆ ಬೇರೆ ಬೆಂಗಳೂರು ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ ಧೀರಜ್ ಅಂತಿದ್ರು, ಅವರು ಸೆಲೆಕ್ಟ್ ಆಗಿದ್ದು ಸೆಕೆಂಡ್ ರೌಂಡಿಗೆ. ಸೊ ಅವ್ರ ಜೊತೆ ಬಂದೆ. ಮೆಜೆಸ್ಟಿಕಲ್ಲಿ ಕೃಷ್ಣ ಯಾವುದೋ ಒಂದು ಲಾಡ್ಜ್ ಇದೆ, ಚಿಕ್ಕ ರೂಮ್, ನಿಮ್ಗೆ ಟಕ್ಕ ಫ್ರೆಶ್ ಅಪ್ ಆಗಿ ಟಕ್ಕ ಹೋಗ್ಲಿಕ್ಕೆ ಅಷ್ಟೇ. ಟಕ್ಕ ಫ್ರೆಶ್ ಅಪ್ ಆಗಿ ಅಬೇರ ಸ್ಟುಡಿಯೋಗೆ ಹೋದ್ವಿ, ಕ್ಯಾಬಲ್ಲಿ ಹೋದ್ವಿ. ಹೋಗಿ ನಿಂತ್ವಿ, ಎದೆಗೊಂದು ಅಂಟಿಸಿದ್ರು ಸ್ಟಿಕ್ಕರು, ನಿಂತ್ವಿ. ಬೆಳಿಗ್ಗೆ ಆಯಿತು, 10 ಗಂಟೆ ಆಯಿತು, ಬೆಳಿಗ್ಗೆ 11 ಗಂಟೆ ಆಯಿತು, 12 ಗಂಟೆ ಆಯಿತು, ಮಧ್ಯಾಹ್ನ ಊಟದ ಹೊತ್ತಾಯಿತು, ಸಂಜೆ ಆಯಿತು, ಊಟ ಇಲ್ಲ, ನೀರಿಲ್ಲ, ಏನಿಲ್ಲ, ಲೈನಲ್ಲಿ ನಿಂತು ಮುಗಿತಿಲ್ಲ. ಅಂದರೆ ಸೆಕೆಂಡ್ ಇನ್ನೊಂಚು ಟಫ್ ಇರುತ್ತೆ. ಮಿನಿಮಮ್ ನಿಮ್ಗೆ ಒಬ್ಬೊಬ್ರಿಗೇನೆ 1.5 hour ಅಂತ ನೀವು ಲೆಕ್ಕ ಹಾಕಿ, ಅಷ್ಟು ಜನ ಇರ್ತೀವಿ ನಾವು. ರಾತ್ರಿ 8 ಆಯಿತು, ರಾತ್ರಿ 9 ಆಯಿತು, ರಾತ್ರಿ 10 ಆಯಿತು, ನನ್ನ ಕರಿತಿಲ್ಲ. ಅಂದರೆ ಲೈನ್ ಮುಗಿತಿಲ್ಲ. 11:15 ಕರೆದ್ರು ಸರ್. 11:15 ಹಾಫ್ ಆನ್ ಅವರ್ ಮಾಡಿದ್ರು, ರಾತ್ರಿ 12 ಗಂಟೆವರೆಗೂ ಮಾಡಿದ್ರು. ರಾತ್ರಿ ಅಲ್ಲೆದ್ದಿವಿ, ಸ್ಟುಡಿಯೋ ಹೊರಗಡೆ ನಿಂತೀವಿ. ಸೊ ಆಗಲೂ ನಾನು ಬಿಡ್ತಿರಲಿಲ್ಲ, ಏನಿದ್ರು ಇಲ್ಲೇ, ಇನ್ನು ಬಂದರು ಇಲ್ಲೇ ಇರಬೇಕು, ಇಲ್ಲೇ ಕೆಲಸ ಮಾಡಬೇಕು, ಅಷ್ಟು ಆ ಜೋಶಲ್ಲಿದ್ದೆ. ಸೆಕೆಂಡ್ ರೌಂಡ್ ಕೊಟ್ಟೆ, ಹೋದೆ. ಅರ್ಜೆಂಟ್ ಬಸ್ಸು ಇಲ್ಲಲ್ಲ, ಮಂಗಳೂರಿಗೆ ಮತ್ತೆ ಹೋಗ್ಬೇಕು. ಅದೊಂದು ಲಾಸ್ಟ್ ಬಸ್ ಸಿಕ್ತು, ಹತ್ಕೊಂಡು ಮೆಜೆಸ್ಟಿಕಲ್ಲಿ ಮತ್ತೊಂದು 2-3 ದಿನ ಮತ್ತೊಂದ್ಸಲಿ ಫೋನ್ ಬಂತು, 3rd ರೌಂಡ್ ಇದೆ, 5th ರೌಂಡ್ ಇದೆ, ನೀವು ಬರಬೇಕು ಅಂತ. ಓಕೆ ಸರಿ ಬರ್ತೀನಿ ಅಂತ ಹೇಳಿದೆ. ಮತ್ತೆ ಸೇಮ್ ರಿಪೀಟ್, ಬೆಳಿಗ್ಗೆ ಅಂಡ್ಸು 11:15 ಸೇಮ್ ಅದೇ ಟೈಮಿಂಗ್. 11:15 ಏನು ಮಾಡ್ತೀರಿ 11:15? ಅದೇ ಆಡಿಷನ್ ಏನು ಎತ್ತ. ಅಲ್ಲಿ ನೋಡಿದ್ರೆ ಫೈನಲ್ ನಮ್ಮ ಶರಣಯ್ಯ ಸರ್ ಅಂತಿದ್ದಾರೆ, ಅವ್ರು ಕೂತಿದ್ರು. ಅವ್ರು ಹೆಂಗೆ ಕೂತಿದ್ರು ಅಂದರೆ, ಹಿಂಗೆ ಮುಖಕ್ಕೊಂದು ವೈಟ್ ಮಾಸ್ಕ್ ಹಾಕಿ ಹಿಂಗೆ ಕೂತಿದ್ರು. ಮಾಡಪ್ಪ ಏನು ಮಾಡ್ತೆ ಮಾಡು ಅಂತ. ಅವ್ರು ಕೂತಾಗ ನಂಗೆ ಟೆನ್ಷನ್ ಆಯಿತು. ಸ್ಕ್ರಿಪ್ಟ್ ಮರ್ತೇ ಬಿಟ್ಟೆ ನಾನು. ಸ್ಕ್ರಿಪ್ಟ್ ನನ್ನ ಬಾಯಲ್ಲೇ ಬರ್ತಿಲ್ಲ. ಏನು ಮಾಡೋದು, ಸುಮ್ಮನೆ ಹೋಗಿ ಅವ್ರ ಕಾಲ ಹತ್ರ ಕೂತೆ. ಮತ್ತೆ ಏನು ಸರ್ ಚೆನ್ನಾಗಿದ್ದೀರಾ, ಆರಾಮಿದ್ದೀರಾ? ಏನು ಸರ್ ಯಾವಾಗ ನೋಡಿದೆ ಇದೇ ನಿಮ್ದು ಆಡಿಷನು, ಫಸ್ಟ್ ರೌಂಡ್ ಕರಿತೀರಾ, ಅದು ಮಾಡಿರ್ತೀರಾ, ಸೆಕೆಂಡ್ ರೌಂಡ್ ಕರಿತಿರೋದು, ಏನು ನಿಮ್ಗೆ ಬೇರೆ ಕೆಲಸ ಇಲ್ವಾ? ಅವ್ರಿಗೆ ಉಲ್ಟಾ ಮಾತಲ್ಲಿ ಸ್ಟಾರ್ಟ್ ಮಾಡಿದೆ ಹ್ಯೂಮರಸ್ ಆಗಿ. ಈಗ ತುಂಬ ಲೈಕ್ ಆಗ್ತೋಯ್ತು. ಏನು ಹಿಂಗೆ ಮಾತಾಡ್ತಿದ್ದಾನೆ. ಅವರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ಯಾಮ್ರಾ ಎಲ್ಲ ರೋಲ್ ಆಗ್ತಿದೆ, ಮಾಡು. ಅವರು ಬೇರೆ ಮೆಂಟರ್ಸ್ ಇದ್ರು, ಮಾಡೋಣ ಹಂಗೆ ಮಾತಾಡು ಅಂತ ಹೇಳಿದ್ರು. ಹಂಗೆ ಹ್ಯೂಮರಸ್ ಆಗಿ ಮಾತಾಡಿದೆ. ಆಮೇಲೆ ಬೇರೆ ಮಾಡಂದ್ರು. ಹಲೋ, ಏನಮ್ಮ, ಅದೇ ಮೇಲೆ ಬಂದಿದ್ದೀನಿ ಆಡಿಷನ್ನು, ಯಾರೊಬ್ರು ಕೂತಿದ್ದಾರೆ ಮಾಸ್ಕ್ ಹಾಕ್ಕೊಂಡು, ಮುಖನೂ ಗೊತ್ತಾಗ್ತಿಲ್ಲ, ಮಾಡ್ತಾರೆ. ಏನು ಕರ್ಮ ಮಾಡೋದು ಇಲ್ಲಿ, 12 ಗಂಟೆಗೆ ಮಾಡು. ಸೊ ಈ ಥರ ಮಾತಾಡ್ಕೊಂಡ್ರೆ ಸ್ಕ್ರಿಪ್ಟ್ ಇದು ಏನು ಮಾತಾಡಿಲ್ಲ. ಅವ್ರೊಂದೇ ಮಾತಾಡಿದ್ರು, ಮಾಸ್ಕ್ ಇವನ್ನ ಕಳಿಸ್ಬೇಡಿ, ಇವನ್ನ ಇಲ್ಲೇ ಇರಿಸಿ ಅಂತ ಹೇಳಿದ್ರು. ಅಲ್ಲ ಚೂರು ಖುಷಿ ಆಯಿತು. 2 ದಿನ ಇಲ್ಲೇ ಇರಬೇಕು, ನಿಮಗೆ ಫೋನ್ ಮಾಡ್ತೀವಿ, ಎಲ್ಲಿ ಹೋಗಬೇಡಿ ಅಂತ. ಸೊ
ಸೊ ಆ ಟೈಮಲ್ಲಿ ಎಲ್ಲಿರೋಣ. ಸೊ ನನ್ನ ಫ್ರೆಂಡ್ಸ್ ಇದ್ರು, ಪ್ರಜ್ನೇಶ್ ಅಂತ. ಸೊ ಅವನಿಗೆಲ್ಲ ಬೆಂಗಳೂರಿಗೆ ಬಂದು ಗೊತ್ತಿತ್ತು. ಅವರೊಬ್ರು ಇಲ್ಲಿ ಮ್ಯಾನೇಜರು ಅವ್ರ ನಾಗರಬಾವಿಲಿ ಅವ್ರ ಮನೆ ಕರ್ಕೊಂಡು ಹೋದ. ಒಂದು 2 ದಿನ ಬಿಟ್ಟು ಫೋನ್ ಮಾಡಿ, ಸರ್ ನಾನು ಏನು ಮಾಡಲಿ, ಹೋಗ್ಲೇ ಇರಲ್ಲ, ನಾಳಿಂದ ಪ್ರಾಕ್ಟೀಸ್ ನೀವು ಬರಬೇಕು ಅಂತ. ಸೊ ಪ್ರಾಕ್ಟೀಸ್ಗಳು ಸ್ಟಾರ್ಟ್ ಆಯಿತು. ಅಂದರೆ ನೀವು ಥಿಯೇಟ್ರಿಕಲ್ ಗೇಮ್ ಇರುತ್ತೆ. ಸೊ ಒಂದಿಷ್ಟು ಕಣ್ಣಿಗೆ ಬಟ್ಟೆ ಕಟ್ಟು, ಅವನ್ನ ಒಬ್ಬ ಆ್ಯಕ್ಟ್ ಮಾಡಿದ ನೋಡಿ ನಾವು ಬಂದೆ. ಸೊ ಒಂಥರ ಒಂದಿಷ್ಟು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಯಿತು. ನನಗೆ ಗೊತ್ತಿಲ್ಲ ಸೆಲೆಕ್ಟ್ ಅಂತ ಇದುವರೆಗೂ. ನಮಗೆ ಒಂದು 5-6 ದಿನ ಬಿಟ್ಟು ಮೇಕಪ್ ಮಾಡಿ ಸ್ಟೇಜಿಗೆ ಜಡ್ಜಸ್ ಮುಂದೆ ಬಿಡೋಗಲೇ ಗೊತ್ತು ವಿ ಆರ್ ಸೆಲೆಕ್ಟೆಡ್ ಅಂತ. ಅಲ್ಲೂ ನಾನು ಸೆಲೆಕ್ಟೆಡ್ ಅಂತಾನೆ ಗೊತ್ತೇ ಇಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲೂ ನಾನು ಮಧ್ಯದಲ್ಲಿ ಅಲ್ಲಿ ನಮ್ಮ ಜಿ ಟೀಮಿಗೆ ಗೊತ್ತಿಲ್ಲ, ಮಧ್ಯದಲ್ಲಿ ಒಂದು 3 ದಿನಕ್ಕೆ ನಾನು ಓಡ್ಲಿಕ್ಕೆ ರೆಡಿಯಾಗಿದ್ದೆ. ಬೇಡ ನಾನು ಓಡ್ತೀನಿ, ಆಗ್ತಿಲ್ಲ ಅಂದ್ರೆ ಅವ್ರು ಮಾತಾಡೋ ಸ್ಟೈಲಿಗೆ ನಾವು ತುಂಬಾ ಸ್ಮೂತ್, ಅವರು ದರ ಮಾತಾಡೋ ನಂಗೆ ಆಗಲ್ಲ ನೋಡ್ಲಿಕ್ಕೆ. ಅಮ್ಮನಿಗೆಲ್ಲ ಫೋನ್ ಮಾಡಿದ್ದೆ, ಅಮ್ಮ ನಾನು ಇವತ್ತು ತಪ್ಪಿಸ್ಕೊಂಡು ಬರ್ತೀನಿ ಇಲ್ಲಿಂದ, ನನ್ಗೆ ಆಗ್ತಿಲ್ಲ ಅಂತ. ಆಗ ಅಪ್ಪ ಹೇಳಿದ್ರು, ಬರಬಾರ್ದು ನೀನು, ಅಲ್ಲೇ ಇರು, ಅದಕ್ಕೆಲ್ಲ ಆಸೆ ಪಟ್ಟಿದ್ದು, ಅದಕ್ಕೆಲ್ಲ ಕಷ್ಟಪಟ್ಟಿದ್ದು, ಏನೇ ಕಷ್ಟ ಆದರೂ ಅಲ್ಲಿ ನೀನು ಮಾಡ್ಕೊಂಡೇ ಬರಬೇಕು, ಬರಲೇಬಾರ್ದು ಮನೇಲಿ ನಿಂಗೆ ಎಂಟ್ರಿನೆಲ್ಲ ನೀನು ಬಂದ್ರೆ ಅಂತ ಹೇಳಿದ್ರು. ಸರಿ ಕೂತೆ, ಆಗಿದಾಗ್ಲಿ ನಾನು ಯೋಚನೆ ಮಾಡಿದೆ, ಆಗಿದಾಗ್ಲಿ ಬಂದು ನಾನು 10 ದಿನ, ನಾನು ಸೀರಿಯಸ್ ಆಗಿ ಹೇಳ್ಬೋದು, ನಾನು 10 ದಿನ ನನಗೆ ಆಗಲ್ಲ ಇವ್ರನ್ನ ಫೇಸ್ ಮಾಡ್ಲಿಕ್ಕೆ ಅಂತ 10 ಬಿಟ್ಟಿದ್ದೀನಿ ಒಂದ್ಸಲ ರಾತ್ರಿ. ಧೈರ್ಯದಲ್ಲಿ ಕೂತೆ. ಫಸ್ಟ್ ವೀಕು ಆಯಿತು, ಒಳ್ಳೆ ವರ್ಕ್ ಆಯಿತು. ಫಸ್ಟ್ ವೀಕು ಎಪಿಸೋಡ್, ಸೆಕೆಂಡ್ ವೀಕ್, ಥರ್ಡ್ ವೀಕಿಂದ ಪಿಕ್. ನಾನು ಆ್ಯಕ್ಚುಲಿ ಯೋಚನೆ ಮಾಡಿದ್ದು ಒಂದು 3 ವಾರ ಇರ್ತೀನಿ, 3ನೇ ವಾರ ನಾನು ಎಲಿಮಿನೇಷನ್ ಮಾಡ್ತಾರೆ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾನು ಹೋಗ್ತೀನಿ ಅಂತ. ಬಟ್ ಓದವ ಫಿನಲ್ವರೆಗೆ ಹೋಗಿ ಫಸ್ಟ್ ರನ್ನರ್ ಅಪ್ ಆದೆ. ಇತ್ತೀಚೆಗೆ ಅಬ್ಸರ್ವ್ ಮಾಡ್ಕೊಂಡು ಬಂದ್ರೆ ತುಳುನಾಡಿಂದ ಟ್ಯಾಲೆಂಟೆಡ್ ಕಲಾವಿದರು ತುಂಬಾ ಜನ ಬರ್ತಿದ್ದಾರೆ, ತುಂಬಾ ಜನ ಇದ್ದಾರೆ. ಆಮೇಲೆ ಅಲ್ಲಿನ ಫಿಲಮ್ಸ್ಗಳು ಅಂದ್ರೆ ಅಲ್ಲಿ ನೇಟಿವಿಟಿ ರೂಟೆಡ್ ಫಿಲಮ್ಸ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಕಾಂತಾರ ಇರ್ಬೋದು, ಈಗ ನಾನೇ ಪ್ರತಿಯೊಬ್ಬ ಈಗ ಸಿನಿಮಾಕ್ಕೆ ಕತೆ ಕೇಳ್ತೀನಲ್ವ, ಹೋಗ್ತೀನಲ್ವ, ಏನಿಲ್ಲ ಅಂದ್ರೆ ಒಂದು ಕಂಟೆಂಟ್ ನಿಮ್ ಮಂಗಳೂರು ಬೇಸ್ ಇದ್ದೇ ಇರುತ್ತೆ. ಮಂಗಳೂರು ಬೇಸ್ ಏನೊಂದು ಕಂಟೆಂಟ್ ಇರುತ್ತೆ. ಸೊ ಕೆಲವೊಂದು ಸಬ್ಜೆಕ್ಟ್ ಕಂಪ್ಲೀಟ್ ನಿಮ್ಗೆ ಮಂಗಳೂರಿಗೆ ಡೆಡಿಕೇಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಈಗ ನೀವು ನೋಡಿ, ಮೊದಲೆಲ್ಲ ತುಂಬಾ ರೇರ್. ಈಗ ನಾನು ಮಂಗಳೂರಲ್ಲಿ ತುಳು ಸಿನಿಮಾ ಮಾಡ್ತಿದ್ದೆ ಅಂತ ಹೇಳಿದೆ, ಆಗ ತುಂಬಾ ರೇರ್ ಅಣ್ಣ, ತುಳು ಸಿನಿಮಾ ಮಾತ್ರ ನಡೀತಿದ್ದು ಮಂಗಳೂರಲ್ಲಿ. ಈಗ ನೀವು ನೋಡಿದ್ರೆ ಮಂಗಳೂರಲ್ಲಿ ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ಯಾರು ಬೇಕು, ಎಷ್ಟು ನಮ್ಗೆ ಕೆಲವೊಂದು ಲೊಕೇಶನ್ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಿದೆ. ತಮಿಳ್ ಸಿನಿಮಾದವ್ರಿಗೆ ಗೊತ್ತಿದೆ ಇಲ್ಲಿ ಹೆಂಗೆ ಲೊಕೇಶನ್ಸ್ ಇದೆ ಶೂಟ್ ಮಾಡುವಂತ. ತೆಲುಗು ಸಿನಿಮಾದವ್ರಿಗೆ ಗೊತ್ತಿದೆ, ಮಲಯಾಳಂ ಸಿನಿಮಾದವ್ರಿಗೆ ಗೊತ್ತಿದೆ. ಸೊ ಪ್ರತಿಯೊಬ್ಬರು ಈಗ ಬರ್ಲಿಕ್ಕೆ ಶುರು ಮಾಡಿದ್ದಾರೆ ಮಂಗಳೂರಲ್ಲಿ. ಏನಿದ್ರು ನಿಮಗೆ ಎಲ್ಲ ಸಿನಿಮಾ ಆಲ್ಮೋಸ್ಟ್ ನಮ್ಮ ಕನ್ನಡದಲ್ಲಿ ಅಷ್ಟೇ, ಎಲ್ಲ ಸಿನಿಮಾ ಮಂಗಳೂರಲ್ಲಿ ಶೂಟಿಂಗ್ ಆಗೋದು. ಒಂದು ವೆದರ್, ಅಟ್ಮಾಸ್ಫಿಯರ್, ನಿಮಗೆ ಆ ವಿಜುವಲ್ ನಿಮಗೆ ಸ್ಕ್ರೀನ್ ನೋಡಿದಾಗ ತುಂಬಾ ರಿಚ್ ಆಗಿ ಕಾಣುತ್ತೆ. ಅದು ಈಗ ಮಳೆ ಸ್ಟಾರ್ಟ್ ಆಗಿದೆ. ಈಗಂತೂ ನಿಮಗೆ ಒಂದೊಂದು ಲೊಕೇಶನ್ ನೋಡಿದ್ರೆ ನಿಮ್ ಖುಷಿ ಪಡ್ತೀವಿ, ನೀವು ಬರೋದಿಲ್ಲ ಅಲ್ಲಿಂದ ಎದ್ದು, ಅಷ್ಟು ಚೆನ್ನಾಗಿರೋ ಲೊಕೇಶನ್ಸ್. ಅಂಡ್ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂದ್ರೆ, ಕಾಂತಾರ ಎಲ್ಲ ಪ್ಯಾನ್ ಇಂಡಿಯಾ ವೈಸ್ ತುಂಬಾ ಅದು ತುಳುನಾಡಿನ ಕಲ್ಚರ್. ಹೌದು. ಆಮೇಲೆ ರಾಜ್ಬಿ ಶೆಟ್ಟರ್ ಸಿನಿಮಾಗಳು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಖಂಡಿತ ಟ್ಯಾಲೆಂಟ್ಸ್ ಗಳಿಗೆ ಒಂದು ದಾರಿ ಆಯ್ತು. ನಿಜ ತುಂಬಾನೇ ವರ್ಕ್. ಸರ್ ಇನ್ನೂ ಎಷ್ಟು ಜನ ಇದ್ದಾರೆ ಸರ್, ನನ್ಕಿಂತ ಚೆನ್ನಾಗಿರೋ ಟ್ಯಾಲೆಂಟ್ ಗಳಿದ್ದಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಚಾನ್ಸ್ ಸಿಗ್ಬೇಕಷ್ಟೇ. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದ್ದಾರೆ ಸರ್, ರೈಟರ್ಸ್ ಇದ್ದಾರೆ ಸರ್ ಒಳ್ಳೊಳ್ಳೆ ಮಂಗಳೂರಲ್ಲಿ. ನಾನು ಈಗಲೂ ಅಲ್ಲಿ ಅವ್ರ ಹತ್ರ, ಈಗ ನಾನೊಂದು ಯಾವ್ದು ಸಿನಿಮಾ ಮಾಡಿದ್ರೆ ನಾನು ಅವ್ರನ್ನೇ ರೆಫರ್ ಮಾಡ್ತೀನಿ, ನೋಡಿ ಅವ್ರು ಚೆನ್ನಾಗಿ ಬರೀತಾರೆ, ಟ್ರೈ ಮಾಡಿ ಅಂತ. ಅಂಡ್ ಅಲ್ಲೆಲ್ಲ ಈ ಸಿನಿಮಾಗಳು ಹೆಂಗೆ ವರ್ಕ್ ಆದ್ವು ಅಂದ್ರೆ, ಇಲ್ಲೆಲ್ಲ ತುಂಬಾ ಜನಕ್ಕೆ ಇಷ್ಟ ಆಯ್ತು. ನಮ್ಗೆ ಆ ನೇಟಿವಿಟಿ ಗೊತ್ತಿರ್ಲಿಲ್ಲ, ಸೆಲೆಬ್ರೇಟ್ ಮಾಡಿದ್ರು ಜನ. ಓಕೆ ಹಿಂಗೆಲ್ಲ ಇದ್ಯಾ, ಹಾಗೆಲ್ಲ ಇದ್ಯಾ, ದೈವದ ಬಗ್ಗೆ ಎಲ್ಲ ತಿಳ್ಕೊಂಡ್ರು. ಬಟ್ ಅಲ್ಲಿ ಅಂದ್ರೆ ಮಂಗಳೂರು ಆಡಿಯನ್ಸ್ ನ ತುಂಬಾ ಸ್ಮಾರ್ಟ್ ಆಡಿಯನ್ಸ್ ಅಂತ ಕರೀತಾರೆ. ಬಿಕಾಸ್ ಏನಂದ್ರೆ ಅಲ್ಲಿ ಸಿನಿಮಾ ಗೆದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆ ಸಿನಿಮಾನೋ ಮಾತಿದೆ. ಅದು ಹಿಂದಿ ಸಿನಿಮಾ ಆಗಿರ್ಬೋದು, ಕನ್ನಡ ಸಿನಿಮಾ ಆಗಿರ್ಬೋದು, ಯಾವ ಲ್ಯಾಂಗ್ವೇಜ್ ಸಿನಿಮಾ ಆಗಿರ್ಬೋದು. ಸೊ ಆ ತರದಲ್ಲಿ ಅಲ್ಲಿ ಹೆಂಗ್ ರಿಸೀವ್ ಮಾಡ್ತಾರೆ ಕನ್ನಡ ಸಿನಿಮಾಗಳನ್ನ ಒಂದು, ಮತ್ತೆ ಈ ಸ್ಮಾರ್ಟ್ ಆಡಿಯನ್ಸ್ ಅಂತ ಹೇಳಿದ್ನಲ್ಲ, ಅದು ಹೆಂಗೆ ಕರೆಕ್ಟ್ ಅದು? ಈಗ ನೀವು ಕಲ್ಚರ್ ಹೇಳಿದ್ರಿ, ಭೂತಗೋಲ. ಸೊ ಕಲ್ಚರೇ ನಾನು ಚಿಕ್ಕ ಹುಟ್ಟಿಂದ ನಾನು ಅದನ್ನ ಅನುಭವಿಸ್ಕೊಂಡು ಬಂದಿರೋನು. ನನ್ಗಂತೂ ಭೂತಕೋಲ ನೇಮ ಅಂದ್ರೆ ಒಟ್ರಷ್ಟು ಅದು ಹೇಳಕ್ಕಾಗಲ್ಲ. ಭೂತಕೋಲ, ಹುಲಿವೇಷ, ಯಕ್ಷಗಾನ, ಈ 3ಕ್ಕಂತೂ ನಾನು ಎಂತ ಫ್ಯಾನ್ ಅಂದ್ರೆ, ನಾನು ಈಗಲೂ ಮಂಗಳೂರಿಗೆ ಕಾಲಿಟ್ಟ ತಕ್ಷಣ ಇಲ್ಲಿ ಫೋನ್ ಮಾಡಿರ್ತೀನಿ ತಮ್ಮನಿಗೆ, ಹೋಗ್ಬೇಕು ಬಿಫೋರ್, ಎಲ್ಲಿ ಕೋಲ ಇದೆ, ನಾಳೆ ಬರ್ತಿದ್ದೀನಿ ನಾನು, ಎಲ್ಲೆಲ್ಲ ಇದೆ ಅಂತ ಫೋನ್ ಮಾಡಿರ್ತೀನಿ. ಸೊ ಹೆವಿ ಸರ್ ನನ್ನ ಕ್ರೇಜ್ ಭೂತಕೋಲ. ಚಿಕ್ಕ ವಯಸ್ಸಲ್ಲಿ ನಾನು ಹೋಗಿ ಏನು ಮಾಡ್ತಿದ್ದೆ ಅಂದರೆ, ಅವ್ರು ರೆಡಿ ಆಗ್ತಾರೆ, ಒಂದು ಚಾಪೆ ಹಾಕಿ ಅವರು ಫ್ಯಾಮಿಲಿ ಎಲ್ಲ ಬಂದು ಕೂತು ರೆಡಿ ಆಗ್ತಾರೆ, ನಾನು ಅವ್ರ ಜೊತೆ ಕೂರ್ತಿದ್ದೆ, ಅವ್ರ ಫ್ಯಾಮಿಲಿ ಥರನೇ. ಏನೋ ಒಂದು ಕ್ರೇಜ್. ಅವ್ರೇನಾದ್ರು ಒಂದು ಚಾಕು ಅಂದ ತಕ್ಷಣ ನಾನು ಹೋಗುದು, ಅಣ್ಣ ನಾನು ಚಾಕು ತಂದೆ, ಅಣ್ಣ ಇನ್ನೊಂದು ಮತ್ತೊಂದು ಅಂದ್ರೆ ಅಲ್ಲ, ಚಿಕ್ಕ ಪುಟ್ಟ ಚಾಕಿರಿ ಅಂತೀವಿ ನಾವು ಕೆಲಸ. ಸೊ ಅದೆಲ್ಲ ಮಾಡ್ಲಿಕ್ಕೆ ನಮ್ಮ ಮನೆ ಸುತ್ತ ಫುಲ್ ದೇವಸ್ಥಾನಗಳಿರೋದು, ಫುಲ್ ಏನೋ ಒಂದು 7-8 ದೇವಸ್ಥಾನಗಳಿದೆ.
ನಮ್ಮ ಮನೆ ಪಕ್ಕದಲ್ಲಿ ಒಂದು ಸ್ಥಾನ ಇದೆ. ಚಿಕ್ಕ ವಯಸ್ಸಿನ ನಾನೇ ಹೋಗ್ತಿದ್ದೆ ಅಲ್ಲಿ ಪ್ರತಿಯೊಂದು. ಅಲ್ಲಿ ಗಂಟೆ ಹೊಡೆದ್ರು ಅಂದ ತಕ್ಷಣ ಗೊತ್ತಾಗುತ್ತೆ, ಇಲ್ಲಿ ಏನೋ ಇದೆ ಇವತ್ತು ಫಂಕ್ಷನ್. ಹೋಗಿ ಕಂಪ್ಲೀಟ್ ನಂದೆಲ್ಲ, ನಾನೆಲ್ಲ. ಅವ್ರು ಈಗಲೂ ನಾನು ಹೋದ್ರು ಖುಷಿ ಪಡ್ತಾರೆ. ಚಿಕ್ಕದಿಂದ ಬರ್ತಿದ್ದಲ್ಲ ನೀನು ಎಲ್ಲ ಕೆಲಸ ಎಲ್ಲ ಮಾಡ್ಲಿಕ್ಕೆ ಅಂತ. ನಾನು ಹೇಳ್ದಂಗೆ ಅಂದ್ರೆ ಎಲ್ಲಾ ಸಿನಿಮಾಗಳನ್ನು ಒಪ್ಪಲ್ಲ ಅಲ್ಲಿ ಆಡಿಯನ್ಸ್. ಒಂದು ಕರೆಕ್ಟ್ ಗಟ್ಟಿ ಕತೆ ಇರೋ ಸಿನಿಮಾ ನಿಜ ಸರ್. ಒಳ್ಳೆ ಕತೆ ಇದ್ರೆ ಖಂಡಿತ ಒಪ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಸರ್ಕಾರಿ ಎಂತ ದೊಡ್ಡ ಹಿಟ್ ಅಂದ್ರೆ ಮಂಗಳೂರಲ್ಲಿ. ನಾನು 1.5 ತಿಂಗಳು 2 ತಿಂಗಳು ಬಿಟ್ಟು ನೋಡಿದೆ ಸಿನಿಮಾನ. ಆಗ್ಲೂ ಹೌಸ್ಫುಲ್ ಇದೆ. ಗರುಡ ಗಮನ, ಆಮೇಲೆ ಗರುಡ ಗಮನ ಬಿಡಿ, ಅದೊಂದು ಅದ್ಭುತ ಸಿನಿಮಾ ಅದು. ನಾನೊಂದ್ 2-3 ಸಲ ನೋಡಿದೆ. ನನಗೆ ಒಂಥರ ಆಕ್ಚುಲಿ ಅದು ಸಿನಿಮಾ ನೋಡ್ಬೇಕಾದ್ರೆ ನನಗೆ ಬೇಜಾರಕ್ಕೆ ಇಷ್ಟ. ನಾನೊಂದು ಮಿಸ್ ಮಾಡಿದಲ್ವ ಈ ಇದರಲ್ಲಿ ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಸಿಕ್ತಿದ್ರು ನಾನು ಬಹಳ ಖುಷಿ ಪಡ್ತಿದ್ದೆ. ಬಹಳ ಆಸೆ ಇತ್ತು ನನಗೆ ಕಾಂತಾರ ನೋಡಿದಾಗ, ಸಿನಿಮಾ ನೋಡಿದಾಗ. ಸೊ ಅದು ಚೆನ್ನಾಗಿ ವರ್ಕ್ ಆಯಿತು, ವರ್ಲ್ಡ್ ವರ್ಕ್ ಆಯಿತು. ಸೊ ಅಲ್ಲಿ ನೀವು ಜಡ್ಜ್ಮೆಂಟ್ ಹೇಳ್ದಂಗೆ ಅದು 100% ನಿಜ, 100% ನಿಜ. ನಿಮಗೆ ಒಳ್ಳೆ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಪ್ರತಿಯೊಂದು ಮನೆಯಿಂದ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಈಗ ರೀಸೆಂಟಾಗಿ ಮಳ್ಳಂ ಸಿನಿಮಾ ಬಂತು, ಮಂಜು ಮೇಲ್ ಬಾಯ್ಸ್ ಬಂತು, ಆಮೇಲೆ ಆವೇಶಂ ಬಂತು, ಆಮೇಲೆ ದ ಗೋಟ್ ಲೈಫ್ ಬಂತು. ಮಂಗಳೂರಲ್ಲಿ ಫುಲ್ ಇದೆ, ಫುಲ್ ಬಿಲ್ ಬಿಡಿ. ಬೆಂಗಳೂರಲ್ಲಿ ಅಷ್ಟೇ ರೀಸೆಂಟ್ ಆಗಿ ಒಂದ್ಸಲಿ ರಿಲೀಸ್ ಆದ ತಕ್ಷಣ ನೋಡಿದ್ದೆ, ಆಮೇಲೆ ಮೊನ್ನೆ ನೋಡಿದೆ. ಆಲ್ಮೋಸ್ಟ್ 35-40 ಡೇಸ್ ಆಗಿದೆ ಸಿನಿಮಾ ರಿಲೀಸ್ ಆಗಿ. ಹೌಸ್ ಫುಲ್ ಇದೆ ಸರ್ ಸಿನಿಮಾ. ಅಂದ್ರೆ ಸಿನಿಮಾ ಚೆನ್ನಾಗಿದ್ರೆ ನಮ್ಮವ್ರು ಖಂಡಿತ ಯಾವ್ದಾದ್ರು ಯಾವ ಭಾಷೆಯಲ್ಲಿ ನಮ್ಮವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕಷ್ಟೇ ನೀವು ಥಿಯೇಟರ್ ಅಲ್ಲಿ ಕೂತ್ರೆ. ಅಂಡ್ ಫೈನಲಿ ಲವ್ಲಿ ಸಿನಿಮಾದಲ್ಲಿ ನಿಮ್ಮ ಮತ್ತು ಸಾಧು ಸರ್ ಕಾಂಬಿನೇಷನ್ ಇದೆ, ಅದ್ರ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ? ಬಿಕಾಸ್ ನೀವು ಚಿಕ್ಕವರಿಂದ ನೋಡ್ಕೊಂಡು ಬಂದಿದ್ದೀರಾ ಸಾಧು ಸರ್. ಹೌದೌದು, ನಾನು ಯೋಚನೆ ಮಾಡಿರಲಿಲ್ಲ ಸರ್ ನಂಗೆ ಸಾಧು ಸರ್ ಜೊತೆ ಒಂದು ಕಾಂಬಿನೇಷನ್ ಸಿಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಸಾಧು ಸರ್ ನ್ಯಾಚುರಲ್ ನಾನು ಮಾತಾಡ್ಸೋದೆ ಫಸ್ಟ್ ಟೈಮ್. ಆಗ್ಲೇ ಮನ್ಸಲ್ಲಿ ಭಯ, ಏನೋ ಆಗುತ್ತೆ, ಏನು ಎತ್ತ ಅಂತ. ಸೊ ಆ ಟೈಮಲ್ಲೇ ಇವ್ರು ಫೋನ್ ಮಾಡ್ತಾರೆ ಸಾಧು ಸರ್ ಕಾಂಬಿನೇಷನ್ ಅಂದ ತಕ್ಷಣ ನಾನು ಏನು ಕೇಳಿಲ್ಲ ಸರ್, ನಾನು ಬರ್ತೀನಿ, ನಂಗೆ ಡೇಟ್ ಒಂದು ಹೇಳ್ಬಿಟ್ಟು ನಾನು ಬರ್ತೀನಿ ಅಂತ. ಅಲ್ಲೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೀನ್ ಪೇಪರ್ ಕೊಟ್ಟಿದ್ದಾರೆ, ಅದ್ರ ಒಳಗಡೆ ನರ್ವಸ್ ಇರುತ್ತೆ. ಅವ್ರ ಜೊತೆ ಅವ್ರು ಹೆಂಗ್ ಆಕ್ಟ್ ಮಾಡ್ತಾರೆ, ಅವ್ರು ನಮ್ಮನ್ನ ಹೆಂಗೆ ರಿಸೀವ್ ಮಾಡ್ತಾರೆ, ನಮ್ದೇನೋ ಕರೆಕ್ಷನ್ಸ್ ಇರುತ್ತೆ. ಬಟ್ ಅವ್ರು ಎಲ್ಲೂ ಆ ಥರ ಅವ್ರು ಎಷ್ಟು ಕಂಫರ್ಟೇಬಲ್ ಆದ್ರು ಅಂದ್ರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಫನ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂಥರ ಅವ್ರಿಗೆ ಗೊತ್ತಿದೆ ಮುಂದ್ಗಡೆ ಇರೋ ಆರ್ಟಿಸ್ಟ್ ನಾನು ಕರೆಕ್ಟಾಗಿ ನನ್ನ ಫ್ರೇಮ್ ಒಳಗೆ ತರಬೇಕು. ಯಾಕಂದ್ರೆ ಅವರು ಇದೊಂದು ಹಿಂಗೆ ಈ ಥರ ಇದ್ರೆ ನಮ್ಗೊಂದೇನೋ ಭಯ ಇರುತ್ತೆ, ಅದೊಂದು ಹ್ಯೂಮರಸ್ ಇರಲ್ಲ ಇಬ್ಬರ ಮಧ್ಯೆ, ಅದೊಂದು ಬಾಂಡಿಂಗ್ ಇರಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ. ಒಂದು ಫ್ರೀಯಾಗಿ ತಲೆಯಲ್ಲಿ ಒಂದೇ ನೋಡ್ತಿರುತ್ತೆ, ಮನಸ್ಸಲ್ಲಿ ಒಂದೇ ನೋಡ್ತಿರುತ್ತೆ. ಸೊ ಅದಕ್ಕೆಲ್ಲ ಅವ್ರು ಅವಕಾಶನೇ ಕೊಟ್ಟಿಲ್ಲ. ತುಂಬ ಆರಾಮಾಗಿ, ತುಂಬ ನಾವೇನಾದ್ರು ಮಿಸ್ಟೇಕ್ ಮಾಡಿದ್ರು ಅದು ಹಿಂಗೇಳಿ ಹಂಗೇಳಿ ಸೊ ಕರೆಕ್ಷನ್ಸ್ ಮಾಡ್ತಿದ್ರು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಖುಷಿನಿದೆ ನನಗೆ ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ. ಸೊ ಅದಕ್ಕೆ ಈ ಸಿನಿಮಾ ಡೈರೆಕ್ಟರ್ ಮತ್ತು ನಾನು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವಕಾಶ ಕೊಟ್ಟಿದ್ದಾರೆ. ಸಾಧು ಸರ್ಗಂತೂ ಸ್ಪೆಷಲಿ ಥ್ಯಾಂಕ್ಸ್. ಮುಂದೆ ಯಾವ ಸಿನಿಮಾದಲ್ಲಿ ನೋಡ್ಬೋದು ನಿಮ್ಮನ್ನ? ಮುಂದೆ ನಮ್ಮ ಪ್ರೇಮ್ ಸರ್ದು KD ಸಿನಿಮಾ. ಕರೆಕ್ಟ್, ಏಕಲವ್ಯದಲ್ಲಿ ನೀವು ತುಂಬಾ ಚೆನ್ನಾಗಿ ಗುರುತಿಸ್ಕೊಂಡಿದ್ರಿ ಆ ಸಿನಿಮಾದಲ್ಲಿ. ಪ್ರೇಮ್ ಸರ್ದು KD ಸಿನಿಮಾದಲ್ಲೂ ಇದ್ದೀರಾ, ಅದ್ರಲ್ಲಿ ನಿಮ್ದು ಎಕ್ಸ್ಕ್ಲೂಸಿವ್ ವಿಷಯ ಹೇಳ್ಬೋದಾ? ಎಕ್ಸ್ಕ್ಲೂಸಿವ್ ಅದೇ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್, ಒಬ್ಬನೇ ಫ್ರೆಂಡ್ ನಾನು. ಸೊ ನೀವು ಬೂಟ್ ಕಟ್ ಹಾಕೊಂಡು ಅದೇ ತರ 80s ಡ್ರಾಮಾ ಅಲ್ವಾ? ಬಟ್ ನಾವು ಬೂಟ್ ಕಟ್ ಹೌದು, ಪ್ಯಾಂಟ್ ಶರ್ಟ್ ಎಲ್ಲ. ಬಟ್ ನಾವು ತುಂಬಾ ಪುವರ್ ಫ್ಯಾಮಿಲಿಯಿಂದ, ನಾನು ಆಗ್ಲಿ ಹೀರೋ ಆಗ್ಲಿ. ಸೊ ಇಲ್ಲ ಸರ್, ಅದೊಂದು ಪ್ಯಾನ್ ಇಂಡಿಯಾ, ತುಂಬ ನಿಮ್ಮ ಪ್ಯಾನ್ ಇಂಡಿಯಾ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಕೇಳಿ ತುಂಬಾ ಯೂಜ್. ಅದಕ್ಕೊಂದು ನೋಡಿ ಲಕ್ ಹೇಳೋದು ನಂದು ಅದೇ, ನಮ್ಗೇನೋ ಒಂದು ಚಿಕ್ಕ ಲಕ್ ಇದೆ, ಅದು ವರ್ಕ್ ಆಗ್ತಿದೆ ಅಷ್ಟೇ. ಅಷ್ಟು ದೊಡ್ಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ತು. ಪ್ರೇಮ್ ಸರು, ಸಂಜಯ್ ದತ್ ಸರು, ಧ್ರುವಣ್ಣ, ಶಿಲ್ಪಾ ಶೆಟ್ಟಿ ಮೇಡಮು, ರಮೇಶ್ ಅರವಿಂದ್ ಸರ್, ನಮ್ಮ ರವಿಚಂದ್ರನ್ ಸರ್, ಎಲ್ಲರೂ ಇದ್ದಾರೆ. ಕಥೆನೂ ತುಂಬ ಚೆನ್ನಾಗಿ. ಬಟ್ ಕಂಪ್ಲೀಟ್ ಸಿನಿಮಾನೇ ನೀವು ಒಂದು ಸೆಟ್ಟಲ್ಲಿ, ನಾನು ಮೋಸ್ಟ್ಲಿ ಒಂದು ಫಸ್ಟ್ ಟೈಮ್ ಒಂದು ಆ ಥರ ಸೆಟ್ಟಲ್ಲಿ ಒಂದು ಆ್ಯಕ್ಟ್ ಮಾಡೋದು. ಕಂಪ್ಲೀಟ್ ಸೆಟ್, ನಿಮ್ಗೊಂದು ಏನು ಬೇಕಾದ್ರೂ ನಿಮಗೆ ಸೆಟ್ಟೆ. ಒಂದು ದೊಡ್ಡದಾಗಿ ಸೆಟ್ ಹಾಕಿದ್ದಾರೆ, ನೀವು ಸೀಗಳು ನೋಡಿದ್ರೆ ನೀವು ಶಾಕ್ ಆಗ್ತೀರ. ಅಂದ್ರೆ ಒಂದು ಇಡೀ ಊರನ್ನ ಸೃಷ್ಟಿ ಮಾಡಿದ್ದಾರೆ. ಇಡೀ ಒಂದು ದೊಡ್ಡ, ಈಗ ನೀವೇನು ಕೇರ್ ಮಾರ್ಕೆಟ್ ನಾವು ನೋಡ್ತೀವಿ, ಫ್ಲೈಯರ್ ಹೋಗ್ಬೇಕು ಅಂದ್ರೆ ಅಷ್ಟು ದೊಡ್ಡದು ಆ ಕಂಪ್ಲೀಟ್ ಸೆಟಪ್ ಇದೆ. ಮಾರ್ಕೆಟ್ ಇದೆ, ಏನ್ ಬೇಕು, ಬೆಂಗಳೂರನ್ನೇ ರೀಕಟ್ ಮಾಡಿದ್ದಾರೆ. ಅಷ್ಟೊಂದು ದೊಡ್ಡ ಬಜೆಟ್ ಸಿನಿಮಾದಲ್ಲಿ ನಮ್ಗೊಂದು ಅವಕಾಶ ಸಿಕ್ಕಿರೋದು ಅದೊಂದು ದೊಡ್ಡದು. ಪ್ರೇಮ್ ಸರ್ ಮತ್ತೆ KVN ಪ್ರೊಡಕ್ಷನ್ಗೆನೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಸೊ ಆಲ್ಮೋಸ್ಟ್ ನಿಮ್ಮ ಶೂಟಿಂಗ್ ಮುಗ್ದಿದೆ? ಒಂದು ಆಲ್ಮೋಸ್ಟ್ ಮುಗ್ದಿದೆ. ಏನೊಂದು ಸಾಂಗು ಬರುತ್ತೆ, ಆಮೇಲೆ ಒಂದು ಫ್ಯಾಮಿಲಿ, ಧ್ರುವಣ್ಣನ ಫ್ಯಾಮಿಲಿ ಇದೇನೋ ಒಂಚೂರು ಇದಿದೆ, ಶೂಟ್ ಇದೆ, ಅದ್ರಲ್ಲಿ ಬರುತ್ತೆ ಅಷ್ಟೇ. ಆಲ್ಮೋಸ್ಟ್ ಮುಗಿದಿದೆ. ಸಿನಿಮಾನೇ ಮುಗಿತಾ ಬಂತು. ಇನ್ನೊಂದು 3 ಸಾಂಗ್ ಮತ್ತೆ 10 ಡೇಸ್ ಟಾಕಿ ಪೋಷನ್ ಇದೆ ಅಷ್ಟೇ. ಈ ವರ್ಷ ತೆರೆ ಕೂಡ ಬರುತ್ತೆ, ಅದು ನಾನು ಅದಕ್ಕೆ ಎಲ್ಲಾ ಭಾಷೆಯಲ್ಲೂ ನೋಡ್ತಾರೆ. ಸಿನಿಮಾನು ತುಂಬಾ ಚೆನ್ನಾಗಿದೆ. DOP, ಕ್ಯಾಮರಾ ವರ್ಕ್ ಆಗಿರಲಿ, ಮ್ಯೂಸಿಕ್ ಆಗಲಿ, ಬಿಡಿ ಪ್ರೇಮ್ ಸರ್ ಬಿಡಿ ಅಲ್ಟಿಮೇಟ್. ಓಕೆ, ಅಂಡ್ ಫೈನಲಿ ಲವ್ಲಿ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತದೆ. ಎಸ್,
ನಮ್ಮ ಆಡಿಯನ್ಸ್ಗೆ ಏನಾದರೂ ಕೊನೆದಾಗಿ ಹೇಳೋದಾದ್ರೆ ಈ ಸಿನಿಮಾ ಏನು ಆಫರ್ ಮಾಡುತ್ತೆ ಅಂತ. ಸಿನಿಮಾ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಂದರೆ ಲವ್ ಇದೆ, ಫೈಟ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಒಂದೊಳ್ಳೆ ಅದನ್ನೆಲ್ಲ ಬಿಟ್ಟು ನಾವೇನು ಜನ ಕಂಟೆಂಟ್ ಬೇಕು ಹೇಳ್ತೀವಿ. ಸೊ ಒಂದು ಒಳ್ಳೆ ಕಂಟೆಂಟ್ ಇದೆ. ಸೊ ಲವ್ ಸ್ಟೋರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಕಂಟೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಅಂದರೆ ಲವ್ ಸ್ಟೋರಿ ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಬೇರೆ ಪ್ಯಾಟರ್ನ್ ಇದೆ. ನಾವು ರೆಗ್ಯುಲರ್ ಆಗಿ ಏನು ನೋಡ್ತೀವಿ ಅದು ಬಿಟ್ಟು ಹೊಸದಾಗಿ ಏನಿದೆ, ಹೊಸತನ ಏನಿದೆ, ಸೊ ಅದು ಈ ಸಿನಿಮಾದಲ್ಲಿದೆ. ಸೊ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇರಲಿ. ಸಿನಿಮಾನ ನೋಡಿ, ಸಿನಿಮಾನ ಗೆಲ್ಲಿಸಿ. ಎಸ್, ಹೀಗೆ ನಗಿಸ್ತಾ ಇರಿ. ಆ್ಯಂಡ್ KFIಗೆ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಅಗತ್ಯ ಇದೆ. ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ. ಥ್ಯಾಂಕ್ ಯು.